ಮೊದಲಿಗೆ ಸಮಸ್ತ ನಾಡ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಇವತ್ತು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ವಿಡಿಯೋನ ಶುರು ಮಾಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ ಕೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಯಾರು ನೋಡಿಲ್ಲ ಈಗಲೇ ನೋಡ್ಕೊ ಬಂದ್ಬಿಡಿ. ಸೊ ನನ್ನ ಪ್ರಕಾರ ಇದು ಈಗಿನ ಕತೆ ಅಲ್ಲ. ಸೊ ಸಿನಿಮಾದ ಟೀಸರ್ ಕಡೆ ಬರೋಕ್ಕಿಂತ ಮುಂಚೆ ನಮ್ಮಿಬ್ಬರು ಸ್ಪೆಷಲ್ ವ್ಯಕ್ತಿಗಳನ್ನು ನಾವು ಮಾತಾಡಲೇಬೇಕು. ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಅಂದರೆ ಈ ವಿಡಿಯೋ ಸಂಪೂರ್ಣವಾಗಿ ಪೂರ್ಣ ಆಯಿತು ಅಂತ ಅನ್ಸೋದೇ ಇಲ್ಲ. ಸೊ ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಸೊ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಾಗಿರುತ್ತೆ ಅನ್ಸುತ್ತೆ. ಗೋಲ್ಡನ್ ಸರ್ ಮತ್ತು ಹಾಗೆಯೇ ರಮೇಶ್ ಅರವಿಂದ್ ಅವರ ಬಗ್ಗೆ. ಸೊ ಇಬ್ಬರು ತ್ಯಾಗರಾಜರು ಒಂದಾಗಿ ಬೆಳ್ಳಿ ತೆರೆ ಮೇಲೆ ನಮ್ಮನ್ನು ಮನರಂಜಿಸ್ಕೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನೆ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಯಿತು. ಸೊ ಸಿನಿಮಾದ ಟೀಸರ್ ಕಡೆ ಬರುವ ಬನ್ನಿ. ಆ್ಯಕ್ಚುಲಿ ಇವರು ನಮ್ಮ ದೇಶನ ಬಿಟ್ಟು ಹೊರಗಡೆ ಯಾವುದೋ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅನಿಸುತ್ತೆ. ಸೊ ಅಲ್ಲಿ ಯಾರನ್ನೂ ಕಳ್ಕೊಂಡಿದ್ದಾರೆ, ಅವ್ರನ್ನ ಹುಡುಕ್ತಾ ಇದ್ದಾರೆ. ಅದು ಅಲ್ಲದೆ ಯಾವುದೋ ಯುದ್ಧ ನಡೆಯೋ ಸಂದರ್ಭ ಅನಿಸುತ್ತೆ. ಪ್ಯಾನ್ಸರೆಲ್ಲ ಓಡಾಡ್ತಾ ಇದೆ. ಕದ್ದು ಮುಚ್ಚಿ ಪಿನ್ ಡ್ರಾಪ್ ಸೈಲೆಂಟ್ನಲ್ಲಿ ಓಡಾಡ್ತಾ ಇದ್ದರು. ಸೊ ಅದ್ಯಾರನ್ನೋ ನೋಡಿಬಿಟ್ಟು ಸಂಧ್ಯಾ ಅಂತ ಹೇಳಿ ರಮೇಶ್ ಅರವಿಂದ್ ಸರ್ ಅವರು ಕೂಗ್ತಾರೆ. ಸೊ ಅದು ಕೂಗಿದ್ರಿಂದ ಪೊಲೀಸರು ಯಾರೋ ನೋಡಿಬಿಡ್ತಾರೆ. ಸೊ ಅವ್ರು ನೋಡಿ ಲಾಕ್ ಆಗ್ತಾರೆ. ಸೊ ಮುಂದೆ ಏನಾಗುತ್ತೆ ಥಿಯೇಟ್ರಲ್ಲೇ ನೋಡಬೇಕು ಅನಿಸುತ್ತೆ. ಸೊ ಇವರು ಹೊಸ ಪ್ರಯತ್ನಕ್ಕೆ ಒಂದು ತುಂಬ ಚೆನ್ನಾಗಿದೆ. ಹೊಸ ಪ್ರಯತ್ನ ಅನ್ನೋಕ್ಕಿಂತ ನಮ್ಮ ರಮೇಶ್ ಅರವಿಂದ್ ಸರ್ ಅವ್ರ ಸಿನಿಮಾ ಅಂತಂದರೆ ಒಂಥರ ಮೈಂಡ್ ಬ್ಲೋಯಿಂಗ್. ಅದು ಅಲ್ಲದೆ ಒಂಥರ ಎವರ್ ಗ್ರೀನ್ ಮೂವೀಸ್. ಇನ್ನು ಗೋಲ್ಡನ್ ಸ್ಟಾರ್ ಬಗ್ಗೆ ಹೇಳಬೇಕಾ, ಅದು ಕೂಡ ಇಬ್ಬರು ಒಂಥರ ನ್ಯಾಚುರಲ್ ಆ್ಯಕ್ಟರ್ಸ್. ಓಕೆನಾ, ಒಬ್ಬರು ಪ್ರೀತಿನ ತ್ಯಾಗ ಮಾಡಿದ್ರೆ ಇನ್ನೊಬ್ಬರು ಪ್ರೀತಿನ ಮರೆತು ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಪುಷ್ಪಕ ವಿಮಾನ ಇನ್ಸ್ಪೆಕ್ಟರ್ ವಿಕ್ರಮ್ ಹಾಗೆಯೇ ಮಾನ್ಸೂನ್ ರಗದ ನಿರ್ದೇಶಕರಾದಂತಹ AR ವಿಖ್ಯಾತ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಜನ ಒಳ್ಳೆ ಕತೆ ಇದ್ದರೆ ಸಿನಿಮಾ ಯಾವತ್ತೂ ಕೈ ಬಿಡೋಲ್ಲ, ಗೆಲ್ಲಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ಪುಷ್ಪಕ ವಿಮಾನದ ಕ್ಯಾರೆಕ್ಟರ್ ಥರನೇ ಇಲ್ಲಿ ರಮೇಶ್ ಅರವಿಂದ್ ಅವರ ಒಂದು ಕ್ಯಾರೆಕ್ಟರ್ ಮಂದನ ಥರ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಅಪ್ಪ ಮಗನ ಫ್ರೆಂಡ್ಸಾ ಅಥವಾ ಗಾಳಿಪಟ 2 ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ತನ್ನ ಮೊಮ್ಮಗನ ಹುಡುಕ್ಲಿಕ್ಕೆ ಒಂದು ದೇಶಕ್ಕೆ ಬಂದಿರ್ತಾರೆ. ಅದೇ ರೀತಿ ಇವರು ಯಾರನ್ನಾದ್ರೂ ಹುಡ್ಕೊ ಬಂದಿರ್ಬೋದಾ ಅನ್ನೋದು ಸಿನಿಮಾದ ಒಂದು ಕಥೆಯಾಗಿದೆ. ಸೊ ಅದೇ ಕನ್ಫರ್ಮ್ ಅಲ್ಲ, ಬಟ್ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಒಂದು ರೇಂಜಿಗೆ ಹೇಳ್ಬೋದು. ಸಿನಿಮಾದ ರಿವ್ಯೂ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.